ಉತ್ತರಾಖಂಡ್ಗೆ ಚಾರಣಕ್ಕೆ ಅಂತ ಹೋದವರು ಹೆಣವಾಗಿ ವಾಪಸ್ಸಾಗಿದ್ದಾರೆ. ಉತ್ತರಾಖಂಡದಲ್ಲಿ ಚಾರಣಿಗರು ದುರಂತವ ಸಾವು ಕಂಡಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೃತ ಚಿತ್ರ ನಿವಾಸದಲ್ಲಿ ನೀರವ ಮೌನ ಆವರಿಸಿದೆ. ಪಬ್ಲಿಕ್ ಟಿವಿ ಜೊತೆಗೆ ಚಿತ್ರ ಪತಿ ಪ್ರಣೀತ್ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ. ಒಂದೊಂದು ವಿಮಾನದಲ್ಲಿ ಎರಡೆರಡು ಮೃತದೇಹದ ರವಾನೆಯ ಬಗ್ಗೆ ಮಾಹಿತಿ. ಪ್ರತಿ ವರ್ಷ ಎರಡೆರಡು ಟ್ರಕ್ಕಿಂಗ್ ಅನ್ನು ಮಾಡ್ತಾ ಇದ್ವಿ, ಆದರೆ ಇಂತಹ ದುರಂತ ಆಗುತ್ತೆ ಅಂಥೇಳಿ ನಾವು ಊಹಿಸಿರಲಿಲ್ಲ. ಎಲ್ಲ ರೀತಿಯ ಸೇಫ್ಟಿಯನ್ನು ನೋಡಿಕೊಂಡೇ ನಾವು ಹೋಗಿರ್ತೀವಿ, ಆದರೂ ಕೂಡ ಇಂತಹ ಘಟನೆ ನಡೆದಿದೆ ಅಂಥೇಳಿ ಕಣ್ಣೀರಿಟ್ಟಿದ್ದಾರೆ, ಭಾವುಕರಾಗಿದ್ದಾರೆ. 28ಕ್ಕೆ ಚಿತ್ರ ಮನೆಯಿಂದ ಹೋಗಿದ್ರು. 31ರಂದು ನಾನು ಅವರ ಜೊತೆಗೆ ಮಾತನಾಡಿದ್ದೆ. ಆದಷ್ಟು ಬೇಗ ಮೃತದೇಹವನ್ನು ತರಿಸಿ ಅಂಥೇಳಿ ಮನವಿಯನ್ನು ಮಾಡಿಕೊಂಡಿದ್ದಾರೆ ಚಿತ್ರ ಅವರ ಪತಿಯವರು. ಉತ್ತರಾಖಂಡ್ಗೆ ಟ್ರಕ್ಕಿಂಗ್ಗೆ ಹೋದವರಲ್ಲಿ ಚಿತ್ರ ಕೂಡ ಒಬ್ಬರು. ಈಗ ಅವರ ನಿವಾಸದಲ್ಲಿ ನೀರವ ಮೌನ ಆವರಿಸಿದೆ. ಚಿತ್ರ ಪ್ರಣೀತ ಅಂಥೇಳಿ ಅವರ ಹೆಸರು. ಅವರ ಫೋಟೋವನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಮಾದೇಶ್ ಆನೇಕಲ್ ಒಂದು ಚಿಟ್ಚಾಟನ್ನು ನಡೆಸಿದ್ದಾರೆ. ಬನ್ನಿ ನೋಡ್ಕೊಂಡು ಬರೋಣ. ಉತ್ತರಾಖಂಡ್ನಲ್ಲಿ ಚಾರಣಕ್ಕೆ ಹೋದಂಥ ಕನ್ನಡಿಗರು ಅಂದರೆ 9 ಮಂದಿ ದಾರುಣವಾಗಿ ಸಾವನ್ನಪ್ಪಿದ್ದಾರೆ. ನಿಜಕ್ಕೂ ಕೂಡ ಆ ಮೃತದೇಹಗಳನ್ನು ತರಿಸುವಂಥ ನಿಟ್ಟಿನಲ್ಲಿ ಕರ್ನಾಟಕ ಸರ್ಕಾರ ಕೂಡ ಸಾಕಷ್ಟು ಪ್ರಯತ್ನಗಳನ್ನು ಮಾಡ್ತಾ ಇದೆ. ಆ ಮೃತದೇಹಗಳು ಜೊತೆಗೆ ಏನು ರಕ್ಷಿಸಲ್ಪಟ್ಟವರೆಲ್ಲರೂ ಕೂಡ ವಾಪಸ್ ಆಗ್ತಾರೆ ಅನ್ನುವಂಥ ಮಾಹಿತಿ ಕೂಡ ಸಿಗ್ತಾ ಇರುವಂಥದ್ದು. ಈಗ ನನ್ನ ಜೊತೆಗೆ ಅಲ್ಲಿ ಚಾರಣಕ್ಕೆ ಹೋಗಿ ಮೃತಪಟ್ಟಂಥ ಚಿತ್ರ ಪ್ರಣೀತ್ ಅವರು ಏನಿದ್ದಾರೆ, ಚಿತ್ರ ಅವರ ಹಸ್ಬೆಂಡ್ ನನ್ನ ಜೊತೆಗಿದ್ದಾರೆ, ಅಂದರೆ ಪ್ರಣೀತ್ ಅವ್ರು ನನ್ನ ಜೊತೆಗಿದ್ದಾರೆ. ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಸರ್ ನಮಸ್ಕಾರ. ಸಾರಿ, ತುಂಬ ದೊಡ್ಡ ಮಟ್ಟದ ದುರಂತ ಇದು. ಹೌದು, ನಾವು ಆಂಟಿಸಿಪೇಟ್ ಮಾಡಿರಲಿಲ್ಲ ಈ ರೀತಿ ಆಗತ್ತೆ ಅಂತ. ಯಾಕೆಂದರೆ ಇದಕ್ಕಿಂತ ಇನ್ನೂ ಭಾಳ ದೊಡ್ಡ ಟ್ರೆಕ್ಗಳು, ಹೈ ಆಲ್ಟಿಟ್ಯೂಡ್ ಟ್ರೆಕ್ಸು, ರಿಸ್ಕ್ ಇರೋವಂಥ ಟ್ರೆಕ್ಗಳು ಮುಂಚೆ ನಾನು ಮಾಡಿದ್ದೀನಿ, ನನ್ನ ಮಗಳು ಮಾಡಿದ್ದಾಳೆ, ಚಿತ್ರನೂ ಮಾಡಿದ್ದಾಳೆ, ಜೊತೆಯಲ್ಲೂ ಮಾಡಿದ್ದೀವಿ. ಬಟ್ ಯಾವುದೇ ನಮಗೆ ಈ ಥರದ್ದೊಂದು ಇನ್ಸಿಡೆಂಟು ನಮ್ಮ ಫೇಸ್ ಮಾಡಿರಲಿಲ್ಲ. ಇದು ಮೋಸ್ಟ್ ಲೀಸ್ಟ್ ರಿಸ್ಕಿ ಟ್ರೆಕ್ಕು. ಸರ್, ಈಗ ಮೃತದೇಹಗಳು ಯಾವಾಗ ಬರ್ತವೆ ಆ ಥರದ ಮಾಹಿತಿ ಏನಾದರೂ ಕೊಟ್ರಾ? ಟಚ್ಚಲ್ಲಿದ್ದಾರೆ ಸರ್ ಗೌರ್ಮೆಂಟು? ಈಗ ಅದೇ ಅವ್ರು ಹೇಳಿದ ಪ್ರಕಾರ ಚಾರ್ಟರ್ಡ್ ಫ್ಲೈಟಲ್ಲಿ ಎಷ್ಟೊತ್ತಾದರೂ ಆಗಲಿ ಪೋಸ್ಟ್ಮಾರ್ಟಮ್, ಯಾಕೆಂದರೆ ಪೊಲೀಸ್ ಕೇಸ್ ಆಗಿರೋದ್ರಿಂದ ಅದು ಪೋಸ್ಟ್ಮಾರ್ಟಮ್ ಎಲ್ಲ ಮುಗಿದು ಕಳಿಸ್ತೀನಿ ಅಂತ ಹೇಳಿದರು. ಬಟ್ ಈಗೇನೋ ಸ್ವಲ್ಪ ಚೇಂಜಸ್ ಆಗಿದೆ, ಯಾಕೆ ಅಂತ ಗೊತ್ತಾಗಲಿಲ್ಲ. ಅಲ್ಲಿಂದ ಡೆಲ್ಲಿಗೆ ಕಳಿಸಿ ಮತ್ತೆ ಡೆಲ್ಲಿಯಿಂದ ಒಂದೊಂದು ಫ್ಲೈಟಲ್ಲಿ ಎರಡೆರಡಾಗಿ ಬರುತ್ತೆ ಅನ್ನೋ ಮಾಹಿತಿ ಈಗಷ್ಟೇ ಬಂತು. ಸೊ ಕಾದು ನೋಡಬೇಕಾಗಿದೆ. ಸರ್, ನಿಮ್ಗೆ ಯಾವಾಗ ಗೊತ್ತಾಯಿತು ಸರ್? ಅಂದರೆ ಯಾವಾಗ ಹೋದರು ಮೇಡಮ್ಮು, ಮತ್ತು ಯಾವಾಗ ನಿಮ್ಗೆ ಈ ಥರದೊಂದು ಪ್ರಾಬ್ಲಮ್ ಆಗಿದೆ, ದುರಂತ ಆಗಿದೆ ಅಂತ ಗೊತ್ತಾಯಿತು ಸರ್? 2 ದಿನ ಮುಂಚೆ, ಅಂದರೆ ಹೆಚ್ಚು ಕಮ್ಮಿ ಮಂಗಳವಾರ ಸಾಯಂಕಾಲ ನನಗೆ ಗ್ರೂಪಲ್ಲೊಂದು ಮೆಸೇಜ್ ಇತ್ತು, ಎನಿ ಒನ್ ಕಾಲ್ ಅಂತ ಹೇಳಿ ಒಂದು ಮೆಸೇಜ್ ಇತ್ತು. ನಮ್ಮ ಅಸೋಸಿಯೇಷನ್ ಸೆಕ್ರೆಟ್ರಿ ಅವ್ರು ಹಾಕಿದ್ರು. ಸೊ ನಾನು ಮಾಡಿದಾಗ ಏನೋ ಈ ಥರ ಸ್ವಲ್ಪ ವೆದರ್ ಬ್ಯಾಡ್ ಆಗಿದೆಯಂತೆ, ಸ್ವಲ್ಪ ಪ್ರಾಬ್ಲಮ್ ಇದ್ದಂಗಿದೆ, ಅದಕ್ಕೆ ಹಾಕಿದ್ದೆ, ನೋಡೋಣ ಅಂತ ಹೇಳಿದ್ರು. ಮತ್ತು ಅವರು IMF ಜೊತೆ, ಮೌಂಟೇನಿಯರಿಂಗ್ ಫೆಡರೇಷನ್ ಜೊತೆ ಅಲ್ಲೂ ಕಾಂಟ್ಯಾಕ್ಟ್ ಇಟ್ಕೊಂಡು ಅಲ್ಲಿ DM ಹತ್ರನೂ ಮಾತಾಡಿ ನೆಕ್ಸ್ಟ್ ಡೇ ಬೆಳಗ್ಗೆ ನಾನು ಮತ್ತೆ ಮಾಡಿದೆ, ಏನು ಪ್ರೋಗ್ರಾಮು, ಏನಾದರೂ ಹೋಗೋದಿದೆಯಾ ಇಲ್ಲ ಏನು ಪರಿಸ್ಥಿತಿ ಅಂತ. ಅದಕ್ಕೆ ಅವರು ಹೊರಡ್ತಾ ಇದ್ದೀವಿ ನಾವೀಗ, ಪ್ರಾಬ್ಲಮ್ ಸೀರಿಯಸ್ ಆಗಿ ಇದ್ದಾಗಿದೆ, ನಾವು ಹೊರಡ್ತಾ ಇದ್ದೀವಿ ಅಂದರು. ಸೊ ಅಷ್ಟೇ ಗೊತ್ತಾಗಿದ್ದು. ಆಮೇಲೆ ಮತ್ತೆ 10:30 ನನಗೆ ಅಲ್ಲಿ ಕಾಂಟ್ಯಾಕ್ಟು ಸಿಕ್ತು, ಅಲ್ಲಿ ಹೋದಂಥ ಗ್ರೂಪ್ ಲೀಡ್ರು ಸಿಕ್ಕಿದ್ರು. ಸೊ ಅವ್ರು ಹೇಳಿದ್ರು, ಐ ಆಮ್ ವೆರಿ ಸಾರಿ, ಪ್ರಾಬ್ಲಮ್ ಆಗಿದೆ ಅಂತ. ಸೊ ನಿನ್ನೆ ಬೆಳಗ್ಗೆ ಒಂದು 10-10:30 ನನಗೆ ತಿಳಿತು, ಬಟ್ ಕನ್ಫರ್ಮ್ ಆಗಿರಲಿಲ್ಲ. ಸರ್, ಈಗ ಟ್ರಕ್ಕಿಂಗ್ ಅಂದ ಕೂಡಲೇ ಎಲ್ಲ ರೀತಿಯ ಒಂದು ತಯಾರಿಗಳನ್ನು ಮಾಡ್ಕೊಂಡಿರ್ತಾರೆ, ಈ ಥರ ಸಮಸ್ಯೆಗಳಾಗಬಾರ್ದು ಅನ್ನುವಂಥದ್ದು. ಈಗ ವೆದರ್ ಕಂಡೀಷನ್ ತಿಳ್ಕೊಂಡಿರ್ತಾರೆ, ಇದು ಯಾವುದು ಕೂಡ ಆಗಿಲ್ಲ ಅಂತ ಅನ್ಸುತ್ತಾ ಸರ್? ಅಂದರೆ ಪ್ರಿಕಾಷನ್ಸ್ ಏನಾದರೂ ಮಿಸ್ ಆಯಿತಾ? ಇಲ್ಲ, ಪ್ರಿಕಾಷನ್ಸ್ ಜನರಲಿ ನಾವು ಇವಾಗ ಆಲ್ಮೋಸ್ಟ್ ಒಂದು 10 ವರ್ಷದಿಂದ ಮಾಡ್ತಾಯಿದ್ವಿ, ತೊಗೊಳ್ತಾ ಇದ್ವಿ. ಈ ಆಕ್ಸಿಜನ್ ಸಿಲಿಂಡರ್ ಇರ್ಬೋದು, ಯಾರಾದರೂ ಒಂದು ಟೀಮಲ್ಲಿ ಒಬ್ಬರು ಡಾಕ್ಟ್ರು, ಟ್ರೆಕ್ಕರು ನೋಡಿ ಸೆಲೆಕ್ಟ್ ಮಾಡಿ ಅವ್ರಿಗೆ ಸ್ವಲ್ಪ ಡಿಸ್ಕೌಂಟು ಕೊಟ್ಟು, ಯಾಕೆಂದರೆ ಡಾಕ್ಟ್ರು ಬರಲಿ ಅನ್ನೋ ರೀತಿ ಆ ಥರದ್ದೆಲ್ಲ ಒಂದು ಪ್ರಯತ್ನ ಎಲ್ಲ ಮಾಡಿ ಹೋಗ್ತಾ ಇದ್ದಿದ್ದು. ಬಟ್ ಇಲ್ಲಿ ಏನಂದರೆ, ಒಂದು ಈ ರೆಸ್ಕ್ಯೂ ಆಪ್ರೇಷನ್ಸು ಏನಾಯಿತು, ಅಲ್ಲಿ ಪ್ರಾಬ್ಲಮ್ ಆದಮೇಲೆ ಅವರು ಕೆಳಗಡೆ ಬಂದು ತಿಳಿಸೋದಕ್ಕೆ 24 ಗಂಟೆ ಆಯಿತು. ಸೊ ಅದನ್ನು ಅವಾಯ್ಡ್ ಮಾಡೋದಕ್ಕೆ ಏನಾದರೂ ಲೈಕ್ ಸ್ಯಾಟಲೈಟ್ ಫೋನ್ಸು ಏನಾದರೂ ಆ ಥರದ್ದೊಂದು ವ್ಯವಸ್ಥೆ ಗೌರ್ಮೆಂಟು ಹೆಲ್ಪ್ ಮಾಡಿ ಕೊಟ್ಟರೆ, ಇಂಥ ಸ್ಪೋರ್ಟ್ಸ್ ಆ್ಯಕ್ಟಿವಿಟಿ ಇದು
ಎನ್ಕರೇಜ್ ಮಾಡಬೇಕು ಅಂದರೆ ಇಂಥವು ಮಾಡಿದ್ರೆ, ಸೊ ಸ್ಯಾಟಲೈಟ್ ಫೋನ್ ಆದರೆ ಇಮಿಡಿಯೇಟ್ ಕಾಂಟ್ಯಾಕ್ಟ್ ಡೆವಲಪ್ ಮಾಡ್ಬೋದಿತ್ತು. ಇಲ್ಲಿ ಏನಾಯಿತು, ಅಲ್ಲಿಂದ ರಿಪೋರ್ಟ್ರ್ ಆಗಲಿ, ಇಲ್ಲಿ ಇವರು ಗ್ರೂಪ್ ಲೀಡರ್ ಆಗಲಿ ಕೆಳಗಡೆ ಬಂದು ಇಂಟಿಮೇಟ್ ಮಾಡೋಕ್ಕೆ 24 ಗಂಟೆ ಆಗೋಯ್ತು. ಸೊ ಅಲ್ಲಿ ನಾವು ಎಲ್ಲೋ ಎಳೆದ್ವಿ, ಕಳ್ಕೊಂಡ್ವಿ ನಮ್ಮ ಜನನ ಅಂತ ಒಂದು ಇದೆ. ಅದೊಂದು ಸಜೆಷನ್ ನಂದಷ್ಟೇ. ಅಂದರೆ ಎಷ್ಟನೇ ಟ್ರಕ್ಕಿಂಗ್ ಸರ್ ಇದು? ಅಂದರೆ ತುಂಬ ಪ್ರಾಕ್ಟೀಸ್ ಇತ್ತಾ ಇವ್ರಿಗೆ? ಯಾವ ಟೈಮಿಂದ ಇವರು ಟ್ರಕ್ಕಿಂಗ್ ಅನ್ನೋದನ್ನ ರೂಢಿಸ್ಕೊಂಡಿದ್ರು? ವರ್ಷಕ್ಕೆ ಎಷ್ಟು ಟ್ರಕ್ಕಿಂಗ್ ಮಾಡ್ತಿದ್ರು? ಎಲ್ಲೆಲ್ಲಿ ಹೋಗ್ತಿದ್ರು? ಮೇಯ್ನ್ಲಿ ಎಲ್ಲ ಹಿಮಾಲಯಸ್ಸೇ. ಉತ್ತರಾಖಂಡ್ ಇರ್ಬೋದು, ನೇಪಾಳು, ಮತ್ತು ಕಾಶ್ಮೀರು, ಹಿಮಾಚಲು. ಸೊ ಇದೇ ಮೇಯ್ನ್ ಏರಿಯಾಸು. ಸೊ ಎಲ್ಲ ಕಡೆ ರೆಗ್ಯುಲರಾಗಿ ಹೋಗ್ತಿದ್ವಿ. ಪ್ರಾಬ್ಲಿ ಲಾಸ್ಟ್ ಒಂದು 7-8 ವರ್ಷದಿಂದ ನಾವು ಈ ಹವ್ಯಾಸ ಇಟ್ಕೊಂಡು ವರ್ಷಕ್ಕೆ 2 ಸರಿ, ಅಂದರೆ ಪ್ರೀ ಮಾನ್ಸೂನು, ಪೋಸ್ಟ್ ಮಾನ್ಸೂನು. ಹೋಗ್ತಿದ್ರಿ ಸರ್ ದಂಪತಿ? ದೊಡ್ಡ ಟ್ರೆಕ್ಸು ಅಂದರೆ ಇವಾಗ ಇಂಟರ್ನ್ಯಾಷನಲ್ ಟ್ರೆಕ್ಸು ಕಿಲಿಮಂಜರೋ ಹೋಗಿದ್ವಿ, ಮೌಂಟ್ ಕಿಲಿಮಂಜರೋ ಮಾಡಿದ್ದೀವಿ. ಅದು 19,800 ಅಡಿ ವಿತೌಟ್ ಆಕ್ಸಿಜನ್ನೇ ಮಾಡಿದ್ವಿ. ಏನೂ ನಮಗೇನು ಪ್ರಾಬ್ಲಮ್ ಇರಲಿಲ್ಲ. ಸೊ ಅಂಥ ಟ್ರೆಕ್ ಹೋದಾಗ, ಇಂಟರ್ನ್ಯಾಷನಲ್ ಟ್ರೆಕ್ ಹೋದಾಗ ಇಬ್ಬರು ಜೊತೆಲಿ ಹೋಗ್ತಿದ್ವಿ. ಬಟ್ ಇಲ್ಲಿ ಹೋದಾಗ ಅವ್ರಿಗೆ ಆದಂಥ ಒಂದು ಕಂಪ್ನೀಸ್ ಇತ್ತು. ಸೊ ಒಂದು ಗ್ರೂಪು ಇತ್ತು. ಸೊ ಅದಕ್ಕೆ ರಿಸ್ಕ್ನು ಶೇರ್ ಮಾಡೋಣ ಅಂಥೇಳಿ ನಾವೇನು ಮಾಡ್ತಾಯಿದ್ವಿ, ಅವರೊಂದು ಸರಿ ನಾನೊಂದು ಸರಿ ಸಪ್ರೇಟಾಗಿ ಹೋಗ್ತಿದ್ವಿ. ಈ ಥರ ರಿಸ್ಕ್ ಇವಾಗ ಇದರಲ್ಲೇ ನೋಡಿ, ಪಾಪ ಒಬ್ಬರು ಕಪ್ಪಲ್ಲೇ ಹೋಗ್ಬಿಟ್ರು, ಇಬ್ಬರು ಜೊತೆಗೆ ಹೋಗ್ಬಿಟ್ರು. ಹೋಗಿದ್ದು ಮಗ ಮಾತ್ರ ಉಳ್ಕೊಂಡಿದ್ದಾನೆ ಅದರಲ್ಲಿ ಈಗ. ಸೊ ಈ ರೀತಿ ಮಗ ಉಳ್ಕೊಂಡಿದ್ದಾನೆ, ಅವರಿಬ್ಬರು ಪೇರೆಂಟ್ಸ್ ಹೋದರು. ಸೊ ಈ ಥರ ಒಂದು ಪಾಸಿಬಿಲಿಟೀಸ್ ಆಗಬಾರ್ದು ಅಂಥೇಳಿ ನಾವು ಎಲ್ಲೋ ಒಂದು ಕಡೆ ರಿಸ್ಕ್ನ ಆ್ಯಂಟಿಸಿಪೇಟ್ ಮಾಡಬೇಕಲ್ವ. ಹಂಗಾಗಿ ನಾನು ಆ ಥರ ಡಿಸಿಷನ್ ತೊಗೊಂಡು ಹೋಗ್ತಾಯಿದ್ವಿ. ಬಟ್ ಅದು ಉಪಯೋಗ ಆಯಿತೋ ಉಪಯೋಗ ಆಗಲಿಲ್ವೋ ಏನೋ ಹೇಳೋಕ್ಕಾಗ್ತಿಲ್ಲ. ಕ್ಯಾಮರಾ ಪರ್ಸನ್ ಶರತ್ ಜೊತೆಗೆ ಮಾದೇಶ್ ಆನೇಕಲ್, ಪಬ್ಲಿಕ್ ಟಿವಿ ಬೆಂಗಳೂರು.